ಮೋದಿ ಲೆಕ್ಕ 2026 ಇನ್ನೇನು ಸರಿಯಾಗಿ 11 ಗಂಟೆಗೆ ಬಜೆಟ್ ಅನ್ನು ಓದ್ತಾರೆ ನಿರ್ಮಲಾ ಸೀತಾರಾಮನ್ ಮೇಡಮ್. ಎಷ್ಟೊತ್ತು ಓದ್ತಾರೋ ಗೊತ್ತಿಲ್ಲ. ಸೆಕೆಂಡ್ ಅಧ್ಯಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರಂತೆ ಅವರು. ಸುದೀರ್ಘವಾಗಿ ಅಂದರೆ ಮೋಸ್ಟ್ಲಿ 2 ಗಂಟೆ 40 ನಿಮಿಷ ಬಜೆಟ್ ಓದಿದ್ರು ಅಂತ ಅನ್ಸುತ್ತೆ ಈ ಹಿಂದೆ. ಈ ಬಾರಿ ಸಂಡೇ ಬಜೆಟ್ ಫ್ರೀ. ಸಂಡೇ ಅಂತಂದ್ರೆ ಭಾಳ ಟೈಮ್ ಇರುತ್ತೆ, ಹೀಗಾಗಿ ಎಷ್ಟು ಟೈಮ್ ತಗೊಳ್ತಾರೋ ಗೊತ್ತಿಲ್ಲ. ಆಲ್ ರೈಟ್, ಕ್ರಾಸ್ತಾ ಸರ್, ಚಿನ್ನದ ಬೆಲೆ ಇಳಿಕೆ ಆಗುತ್ತಾ? ಏನು ಸರ್, ಬೆಳ್ಳಿನೂ ತಗೊಳ್ಳೋಂಗಿಲ್ಲ ಜನಸಾಮಾನ್ಯರು, ಹಂಗಾಗೋಗಿದೆ. ಬೆಳ್ಳಿನೂ ಕೇಳಂಗಿಲ್ಲ, ಚಿನ್ನನೂ ಕೇಳಂಗಿಲ್ಲ. ಹೆಂಗೆ ಹೇಳ್ತಿದ್ದಾರೆ ಅಂದರೆ ಚಿನ್ನನ ಬೆಳ್ಳಿ ಓವರ್ಟೇಕ್ ಮಾಡಿಬಿಡ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಅಷ್ಟರ ಮಟ್ಟಿಗೆ ಪಾಪ ನಾವು ಭಾರತೀಯರು ಚಿನ್ನ ಬೆಳ್ಳಿ ಬಗ್ಗೆ ಬಹಳ ಒಲವು ಪ್ರೀತಿ ಇಟ್ಕೊಂಡಿರೋರು ಸರ್. ಹೆಣ್ಮಕ್ಳು ಏನು ಸರ್, ಗಂಡ್ಮಕ್ಳು ಇಷ್ಟಿರ್ತಪ್ಪ ಹಾಕೊಂಡು ಓಡಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಬಜೆಟ್ನಲ್ಲಿ ಬಜೆಟ್ನಲ್ಲಿ ಈ ಬಾರಿ ವಿಶೇಷ ರಿಯಾಯಿತಿ ಆಭರಣ ಕ್ಷೇತ್ರಕ್ಕೆ ಏನಾದರೂ ಸಿಗಬಹುದಾ ಸರ್? ಅಲ್ಲ, ಅದು ರಿಯಾಯಿತಿ ಬಜೆಟ್ ನಲ್ಲಿ ಬರಲ್ಲ, ಸಿಲ್ವರ್ ನಲ್ಲಿ ಬರಬಹುದು. ಅಂದ್ರೆ ಸರ್ ಚಿನ್ನದ ಆಮದು ಸುಂಕ ಏನಾದರೂ ಇಳಿಸುವಂತಹ ಸಿಲ್ವರ್ ನಲ್ಲಿ ಯಾಕೆ ಬರಬಹುದು ಅಂದ್ರೆ, ಸಿಲ್ವರ್ ಆಲ್ಮೋಸ್ಟ್ 40-45% ಸಿಲ್ವರ್ ಇಸ್ ಯೂಸ್ ಇನ್ ಇಂಡಸ್ಟ್ರಿ ಆಸ್ ಎ ರಾ ಮೆಟೀರಿಯಲ್. ಓಕೆ. ಸ್ಪೆಷಲಿ PCB ಮಾಡುವವರು ಮತ್ತೆ ಚಿಪ್ಸ್ ಮಾಡುವವರಿಗೆ ಅದು ಸಿಲ್ವರ್ ಬೇಕಾಗುತ್ತೆ. ಹೌದು, ಮೈಕ್ರೋ ಚಿಪ್ ಮಾಡುವವರಿಗೆ, ಸೆಮಿ ಕಂಡಕ್ಟರ್ಗೆ ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ. ಅದನ್ನು ಬಹುಶಃ ಸ್ಟ್ರೀಮ್ಲೈನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಗೋಲ್ಡ್ ನಲ್ಲಿ ಗೋಲ್ಡ್ ಪ್ಲೇಟಿಂಗ್ ಒಂದು ಬಿಟ್ಬಿಟ್ರೆ ಬೇರೆ ಎಲ್ಲೂ ಇಂಡಸ್ಟ್ರಿ ಬರಲ್ಲ. ಅದಕ್ಕೋಸ್ಕರ ಅದೇ ಆರ್ಟಿಕಲ್ಸ್ ಅದು ಇದು ಸರ್ ಡೈಮಂಡ್ ಪಾಲಿಶ್ಡ್ ಮತ್ತೆ ಇದು ಕತ್ತರಿಸಿದ ಮತ್ತು ಪಾಲಿಶ್ಡ್ all that is for beauty, only for beauty. But budget ಆಭರಣಗಳ ಮೇಲಿರುವಂತ ಇದು GST ನ ಕಡಿಮೆ ಮಾಡಲ್ಲ, ಅದಕ್ಕೆಲ್ಲ ಕಮ್ಮಿ ಆಗಲ್ಲ. ಯಾಕಂದ್ರೆ ಗುಜರಾತ್ನವರು ಬಹಳ ಫೇಮಸ್. ಬಹಳ ಮೋದಿ ಹತ್ರ ಹೋಗ್ಬಿಟ್ಟು ಇದು ಯಾಕೆ ಹಾಕಿದ್ರೆ ಟ್ಯಾಕ್ಸ್ ಅಂತ, ಅದಕ್ಕೆ ಮೋದಿ ಅವರು ಆನ್ಸರ್ ಕೊಟ್ಟರೆ ಏನ್ ಗೊತ್ತಾ, ನೀವು ನಮ್ಮ ಭಾರತದ ಜನತರ ನೋಡಿದಿರ, ಪಾಪ ಊಟ ಇಲ್ಲದೆ ಮಲಗ್ತಾರೆ, ಅವ್ರಿಗೆ ನಾನು ಹೆಂಗೆ ಕಾಸು ಕೊಡ್ಲಿ ಅಂತ ಈ ತರ ಆನ್ಸರ್ ಕೊಟ್ಟಿದ್ದಾರೆ ಗುಜರಾತ್. ಅಂದ್ರೆ ಗುಜರಾತ್ ಇಸ್ ವೆರಿ ಫೇಮಸ್. ಗುಜರಾತ್ ಚೇಂಬರ್ ಆಫ್ ಕಾಮರ್ಸ್ ಈ ಸ್ಪೆಷಲಿ ಒಂದು ಡೈಮಂಡ್ ವೆರಿ ವೆರಿ ಪವರ್ಫುಲ್ ಲಾಬಿ. ಅವರಿಗೆ ಒಂದು ಏಟ್ ಈ ತರ ಕೊಟ್ಟಿದ್ದಾರೆ ಅಂದ್ರೆ, ಸೊ ಈಸ್ ವೆರಿ ಸ್ಟ್ರಿಕ್ಟ್. ಈ ವಿಲ್ ನಾಟ್ ಬಜ್ ಫಾರ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. And the way he moves, the way he does, is really too good. No doubt about that. The third time Yoga as a prime minister is coming, he is really doing very good. And the ವಿಕಸಿತ್ ಭಾರತ್ ಅಂತ ನಾಮಿನೇಷನ್ ಮಾಡೋದು ಇದೆಯಲ್ಲ 2047ಗೆ, ಅದು ಕೆಲವರು ಇಕಾನಮಿಸ್ಟ್ ಹೇಳ್ತಾರೆ $30 trillion ಅಂತ. ಬಟ್ ಸಮ್ ಅದರ್ ಇಕಾನಮಿಸ್ಟ್ ಇದು $63 trillion economy, because we are the only country highest GDP growth. No other country. ಅದರ ಅವಶ್ಯಕತೆ ಇಲ್ಲ. ದಯವಿಟ್ಟು ಒಂದು ಕ್ಲಾರಿಫಿಕೇಶನ್. ಇಲ್ಲ ಸರ್, ಅಲ್ಲ ಅವ್ರಿಗೆ ಎಕನಾಮಿಕ್ ಸೂತ್ರದಲ್ಲೇ ಕೊಡ್ತೀನಿ. ಅಲ್ಲ ನಾನು ಎಕನಾಮಿಕ್ಸ್ I'm not talking from economics. I'm talking from economic perspective. highest growth ಅಲ್ಲ ಸರ್, ನೆಲದಲ್ಲಿ ಎಷ್ಟೇ ಸರ್ 6.7 is not a highest growth. ಕರ್ನಾಟಕ ದೇಶಕ್ಕೆ 15% ಗ್ರೋತ್ ಆಗಬೇಕು. ಭಾರತದ ಎಕನಾಮಿಕ್ ವಿಕಸಿತ ಭಾರತ ಇವರೇ ಹೇಳೋದು 15% ಆಗಬೇಕು. ನೀವು ಅದನ್ನ ಸ್ಟಾಪ್ ಮಾಡಿದ್ರೆ ನಾನು ಮಾತಾಡ್ತಿರ್ಲಿಲ್ಲ. ಅಲ್ಲ, ಒಳ್ಳೇದಲ್ಲ ಬಿಡಿ ಎಕ್ಸ್ಪರ್ಟ್ಸ್ಗೆ ಮಾತಾಡೋದಕ್ಕೆ. ನಿಮ್ಗೆ ಅಬ್ಜೆಕ್ಷನ್ ಇದ್ರೆ ನಿಮ್ ಟೈಮ್ ಬಂದಾಗ ನೀವು ಮಾತಾಡಿ. ಸಮಯ ಕೊಡಲ್ಲ ನೀವು. ಆಯ್ತಾಯ್ತು, ಇಂಟರ್ವ್ಯೂರ್ ಆಗ್ಬೇಕಾ? ಆಯ್ತು, ಓಕೆ. ಹಿರಿಯರಿದ್ದಾರೆ, industry perspective. Yes, I'm now talking industry perspective. Okay. And now we are in the 5th position. We are going to be even 3rd position. Okay. And now trying to compete with China and America. Yes. See, today now we are 4.3. Maybe now the next year is going to 5 trillion. China has already gone up to 19 trillion. And USA is 29 trillion. So number 3 ಹೋಗ್ಬೇಕಾದ್ರೆ say 2030 ನಲ್ಲಿ still we will be number 3 only. We can't cross China and America unless and until we transform. ಅಂದರೆ ಈ ಬಜೆಟ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಫಾರ್ ಎಂಪ್ಲಾಯ್ಮೆಂಟ್ ಆಕ್ಟಿವಿಟಿಗೆ ಏನಾದ್ರೂ ಪೂರಕವಾಗಿ ಕೊಟ್ರೆ ನಿಜವಾಗಿ ನಾವು ವಿಕಸಿತ ಭಾರತ 2040 ಕಾಯಬೇಕಿಲ್ಲ, 2045 ಬರುತ್ತೆ. ಬಟ್ ನೀವು ಪ್ರಶ್ನೆ ಕೇಳೋದು ಗೋಲ್ಡ್ ಅಂಡ್ ಸಿಲ್ವರ್. ಗೋಲ್ಡ್ ಅಂಡ್ ಸಿಲ್ವರ್ ನಲ್ಲಿ ಬಜೆಟ್ ನಲ್ಲಿ ಬಹುಶಃ ಏನ್ ಮಾಡಲ್ಲ, ಸಿಲ್ವರ್ ನಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ, ಬಿಕಾಸ್ ಇಟ್ ಸಿಲ್ವರ್ ಗೋಸ್ ಅಸ್ ಎ ರಾ ಮೆಟೀರಿಯಲ್ ಕ್ಷೇತ್ರಗಳಲ್ಲಿ ಅದನ್ನ ಬಳಕೆ ಮಾಡೋದ್ರಿಂದ ಅಂತ. ಎಸ್, ಆಲ್ ರೈಟ್ ಸರ್. ಇದು ನಮ್ಮ ಇವರು ನಾಗರಾಜಾಚಾರ್ ಸರ್, ಈಗ ಸಬ್ಸಿಡಿಗಳನ್ನು ಏನು ಸರ್ಕಾರ ಕೊಡುತ್ತೆ, ಅದು ಶಿಕ್ಷಣ ಕ್ಷೇತ್ರಕ್ಕೆ ವಹಿಸುವಂತಹ ಹಣಕ್ಕಿಂತ ದುಪ್ಪಟ್ಟಾಗಿದೆ. ಸಬ್ಸಿಡಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಒಂದು ಸ್ಟ್ರಿಕ್ಟ್ ಆದಂತಹ
ಫಾರ್ಮುಲಾ ಅಥವಾ ನೀತಿಗಳನ್ನು ತರುವಂತಹ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಭಾಳಷ್ಟು ಆರ್ಥಿಕ ತಜ್ಞರು ಹೇಳೋದು ಈ ಸಬ್ಸಿಡಿಗಳು ಜನರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸೋದಕ್ಕಿಂತ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನು ಬಿಗಡಾಯಿಸ್ತಾ ಇದೆ. ಹೀಗಾಗಿ ಈ ಸಬ್ಸಿಡಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಪಾಲಿಸಿಯನ್ನು ತರಬೇಕು. ಫ್ರೀ ಬೀಸ್ ಅದು ನಥಿಂಗ್ ಬಟ್ ಫ್ರೀ ಬೀಸ್. ಆಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಸಾಲದ ಹೊರೆ ಕೂಡ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಈ ಫ್ರೀ ಬೀಸ್. ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ. ರಘು ದೊಡ್ಡೇರಿ ಅವರು ಎಲ್ಲದರಲ್ಲೂ ನಿಮ್ದೊಂದಿರುತ್ತೆ. ಕೇಂದ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದೆ ರಾಜ್ಯ ಸರ್ಕಾರಗಳ ಈ ಒಂದು ಏನು ಫ್ರೀ ಬೀಸ್ಗೆ ಕೊಡುವಂತಹ ಹಣ ಮತ್ತು ಅದಕ್ಕಾಗಿ ಮಾಡುವಂತಹ ಸಾಲ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಏನಾದರೂ ಒಂದು ಸ್ಪಷ್ಟವಾದಂಥ ನೀತಿ ನಿಲುವುಗಳನ್ನು ತರುವ ಸಾಧ್ಯತೆ ಇದೆಯಾ? ಬಹುಶಃ ಭಾರತ ತಾವು ಹೇಳಿದಾಗೆ 4ನೇ ಅತಿ ದೊಡ್ಡ ಇಕಾನಮಿ, ಅದರ ಜೊತೆಗೆ 145 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇರುವಂತ. ತಡೀತೀನಿ ಯಾಕಂದ್ರೆ ಇನ್ನೊಬ್ಬ ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅಷ್ಟೇ. ನಮ್ಮ ಜೊತೆಗೆ ಇದ್ದಾರೆ FKCCI ಅಧ್ಯಕ್ಷರಾದಂತಹ ಉಮಾರೆಡ್ಡಿ ಮೇಡಮ್. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮಾರೆಡ್ಡಿ ಮೇಡಮ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಕಂಟಿನ್ಯೂ ಮಾಡಿ. 4ನೇ ಅತಿ ದೊಡ್ಡ ಇಕಾನಮಿ ಮತ್ತೆ 140 ಹೆಚ್ಚಿನ ಜನಸಂಖ್ಯೆ ಇರುವಂತ ಒಂದು ದೇಶ ಭಾರತ. ಬಹುಶಃ ಇವತ್ತಿನ ಬಜೆಟ್ ಏನಿದೆ ಕೇವಲ ಭಾರತವಷ್ಟೇ ಅಲ್ಲ, ಬೇರೆ ದೇಶಗಳು ಕೂಡ ಕಾತುರದಿಂದ ನೋಡ್ತಾ ಇರುವಂತ ಒಂದು ದಿನ ಇವತ್ತು. ಆ ನಿಟ್ಟಿನಲ್ಲಿ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಬೇಕಾಗುತ್ತೆ. ಈವನ್ ಸಬ್ಸಿಡೀಸ್ MSME ಸೆಕ್ಟರ್ಗೆ ಇವತ್ತು ನಾವು ಸರಿಯಾದ ಸಪೋರ್ಟ್ ಮಾಡಿಲ್ಲ ಅಂದರೆ MSME ಸೆಕ್ಟರ್ಗಳು ಆಲ್ಮೋಸ್ಟ್ ಕೆಲವೊಂದು ಕ್ಲೋಸರ್ ಪೊಸಿಷನ್ ಅಲ್ಲಿ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಈ ಸಬ್ಸಿಡೀಸ್ನ ಬಂದ್ ಮಾಡುವಂಥದ್ದು ಖಂಡಿತವಾಗಿ ಸ್ವಾಗತಾರ್ಹವಲ್ಲ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಫಸ್ಟ್ ಟೈಮ್ ಸಾಲ ಪಡೆಯೋರಿಗೆ ಒಂದು ಯೋಜನೆ, ಹೌದು, ವಿಶೇಷವಾಗಿ MSME ಸೆಕ್ಟರ್ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸರ್ಕಾರಗಳ ಸವಲತ್ತುಗಳು ನೀಡಬೇಕಾಗತ್ತೆ. ಯಾಕಂದರೆ MSME ಸೆಕ್ಟರ್ಗಳಿಗೆ ನಾವು ಸಂಪೂರ್ಣವಾದ ಅವಕಾಶ ನೀಡಿಲ್ಲ, ಅವರನ್ನು ಬೆಳೆಸಲಿಲ್ಲ ಅಂದರೆ ದೇಶದ ಇಕಾನಮಿಗೆ ದೊಡ್ಡ ಹೊಡೆತ ಆಗುವಂಥ ಒಂದು ಎಲ್ಲ ಸಾಧ್ಯತೆ ಇರೋದರಿಂದ ಈ ಸಬ್ಸಿಡೀಸ್ ಬಗ್ಗೆಗಳಿಗೂ ಕೂಡ ಅದು ವೈಚಾರಿಕವಾಗಿರಬೇಕಾಗತ್ತೆ. ಅದೇ ರೀತಿ ಬಹುಶಃ ಸೈಂಟಿಫಿಕ್ ಆಗಿರಬೇಕು. ಅಫ್ಕೋರ್ಸ್ ಕೆಲವೊಂದು ವಿಚಾರಗಳಲ್ಲಿ ಈ ಸಬ್ಸಿಡೀಸ್ ವಿಚಾರಕ್ಕೆ ಬಂದಾಗ ವೈಚಾರಿಕವಾಗಿರಬೇಕಾಗತ್ತೆ, ಇಂಡಸ್ಟ್ರಿ ವೈಸ್ ಕೊಡಬೇಕಾಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅಂದರೆ ಇದು ಪ್ರೊಡಕ್ಟಿವ್ ಆಗಿರಬೇಕು ಸಬ್ಸಿಡಿಗಳು ಅಂತ. ಲೈಕ್ ನೀವು MSMEಗಳಿಗೆ ಕೆಲವೊಂದು ಸಬ್ಸಿಡಿಗಳನ್ನು ಕೊಡೋದ್ರ ಮೂಲಕ ಉತ್ಪಾದನೆಯನ್ನು ಹೆಚ್ಚಳ ಮಾಡೋದು, ಉದ್ಯೋಗ ಹೆಚ್ಚಳ ಮಾಡೋದು, ಆ ಮೂಲಕ ಇದು ಆರ್ಥಿಕವಾಗಿ ಪ್ರಗತಿ ಹೊಂದೋಕ್ಕೆ ಸಾಧ್ಯ. ಬಟ್ ಪ್ರೊಡಕ್ಟಿವ್ ಇಲ್ಲದೇ ಇರುವಂತಹ ಸಬ್ಸಿಡಿಗಳು ಫ್ರೀಯಾಗಿ ಕೊಡುವಂಥದ್ದು ಲೈಕ್ ಗ್ಯಾರಂಟಿಗಳು ನಮ್ಮಲ್ಲಿ ಸರ್ ಖಂಡಿತವಾಗಿ ಅದನ್ನು ಖಂಡಿತವಾಗಿ ನಾವು ಸ್ಟಾಪ್ ಮಾಡುವಂಥ ಎಲ್ಲ ಯೋಚನೆಗಳು ಬರಬೇಕಾಗುತ್ತೆ. ಯಾಕಂದರೆ ಒಂದು ದೇಶದ ಬೆಳವಣಿಗೆಯಲ್ಲಿ ಎಲ್ಲವೂ ಕೂಡ ಪ್ರಾಮುಖ್ಯತೆ ಆಗುತ್ತೆ. ಎಲ್ಲಿ ಪ್ರೊಡಕ್ಷನ್ ಬೇಸ್ಡ್ ಇರುವಂಥ ವಿಚಾರಗಳಿಗೆ ಮಾತ್ರ ಸಬ್ಸಿಡಿಯನ್ನು ನೀಡುವಂತಹ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆಗಳನ್ನು ಕಂಡುಹಿಡಿಬೇಕಾಗತ್ತೆ ಅನ್ನುವಂಥದ್ದು ನಮ್ಮ ಮೂಲಭೂತವಾದ ಯೋಚನೆ.